ನಾವೆಲ್ಲ ಸೇರಿ ಒಂದೇ ವರ್ಡ್ ಹೇಳ್ಬೇಕಾಗಿರೋದು ಶಭಾ. ಸೋಮಾ, ಥ್ಯಾಂಕ್ ಯು ಬಾಯ್ಸ್, ಥ್ಯಾಂಕ್ ಯು. ವೆಲ್ಕಮ್ ಟು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ಸೂಪರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸರಿ, ಈ ಕೋಗಿಲೆ ಇವತ್ತು ಮಜಾ ಭಾರತ್ ಬಂದಿರೋದು ನನಗೆ ಸಿಕ್ಕಾಪಟ್ಟೆನೆ ಖುಷಿ ಆಗ್ತದೆ. ಬಟ್ ಚಂದನ್, ಏನೋ ಹೊಸ ವಿಷಯ ಕೇಳ್ಪಟ್ಟೆ, ಏನ್ ಸಮಾಚಾರ, ನಿಜನಾ? ಏನು ಅಂದ್ರೆ ಕನ್ನಡಕ್ಕೆ ಹೋಗಿಲ್ಲ, ಚೆನ್ನಾಗಿ ಹೋಗ್ತದೆ ಅಂತನಾ? ಕೋಗಿಲೆ ಏನು ಹೋಗಿಲ್ಲ? ಕೋಗಿಲೆ ಏನು ಅಂತ ಗೊತ್ತಿಲ್ಲ ಚಂದನ್. ಹೊಸ ವಿಷಯ ಅದು, ಯಾರೋ ರೂಮರ್ ಸ್ಪ್ರೆಡ್ ಮಾಡ್ಬಿಟ್ಟಿದ್ದಾರೆ ಪಾಪ. ಏನೋ ಅವ್ರಿಗೂ ಏನೋ ಒಂದು ಟೈಮ್ ಪಾಸ್ ಮಾಡಕ್ಕೆ ಏನೋ ಮಾಡಿದ್ದಾರೆ, ಮಾಡ್ಕೊಳ್ಳಿ. ಅಲ್ಲ ಸಿನಿಮಾ ಮ್ಯೂಸಿಕ್ ಅಂತ ಸುಳ್ಳ ಅದು? ಯಾವುದು? ಅಲ್ಲ, ನಾನ್ ಕೇಳಿದ ವಿಚಾರ ಅದು. ಓಹೋ, ತಾವು ಅದನ್ಕೊಂಡ್ರ? ಅದೇನೆ ಸಿನಿಮಾ ಮಾಡ್ತಾ ಇದ್ದೀನಿ ರೂಮರ್ಸ್ ತಾನೆ, ಅದಿಲ್ಲ ನಾನ್ ಸಿನಿಮಾ ಮಾಡ್ತಾ ಇಲ್ಲ. ಅಲ್ಲ, ಏನೋ ಮಾಡಕ್ ಕಲ್ಸಿಲ್ದವ್ರು ಮಾಡ್ಯಾರೆ ಅಂತಂದಾಗಾಯ್ತು. ಅದೇ ನಾನ್ ಸಿನಿಮಾ ಮಾಡ್ತಿದೀನಿ ಅಂತ ರೂಮರ್ಸ್ ಮಾಡ್ಬಿಟ್ಟಿದ್ದಾರೆ, ಅದ್ ಮಾಡೋರು ಮಾಡ್ಕೊಳ್ಳಿ ಅಂತ ಅಂದ. ಹೌದಾ? ಹಂಗಾರ ಆ ರೂಮರ್ ನಿಜ? ಯಾವ ರೂಮರು ಅದು ಅಂತ ಹೇಳಿ ನನ್ಗೆ ಕನ್ಫರ್ಮ್ ಆಗುತ್ತೆ ಯಾವ್ದು ಅಂತ. ಅದೇ ಮೈಸೂರು, ಅಂದ್ರೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ ಬಂದಲ್ಲ ಅದ? ಕರೆಕ್ಟ್, ಅಲ್ಲೇ ಇರೋದು ಮನೆ, ಅಲ್ಲೇ ಇರೋದು ಮನೆ. ಅಡ್ರೆಸ್ ಹೇಳಾಯ್ತಲ್ಲಿ, ಇನ್ನೇನು. ಓಕೆ, ಬಟ್ ಏನೇ ಇರ್ಲಿ, ಹೇಗೆ ಇರ್ಲಿ, 100 ಕಾಲ ಚೆನ್ನಾಗಿರಿ. ಥ್ಯಾಂಕ್ ಯು, ಖುಷಿಯಾಗಿರಿ. ಥ್ಯಾಂಕ್ ಯು. ನಮ್ಮ ಜೋಡಿಗಳಿಗೆ ಮತ್ತೊಮ್ಮೆ ಒಬ್ಬರೇ ಎಲ್ಲ ಬಂದಿರೋದು. ಓಕೆ, ಆಕ್ಚುಲಿ ಏನ್ ಗೊತ್ತಾ ರಚಿತಾ, ಚಂದನ್ ತುಂಬಾ ಸಲ ಕರೆದಾಗ ಬಂದಿರಲಿಲ್ಲ, ಬಟ್ ರಚಿತನ್ ಪಕ್ಕ ಕೂಡಿಸ್ತೀವಿ ಅಂತ ಹೇಳಿದಕ್ಕೆ ಚಂದನ್ ಬಂದಿರೋದು. ಅಲ್ಲ, ಅವರು ಚಾಮುಂಡಿ ನಮ್ಮ ಅಮ್ಮನವ್ರ ಆಶೀರ್ವಾದ ತಗೊಂಡೇ ಬಂದ್ ಕೂತಿದಾರ. ನಾವ್ ಯಾಕಲಿಲ್ಲ ಆಶೀರ್ವಾದನ ಪರ್ಮಿಷನ್? ಏನಾಗುತ್ತೆ ಅಂದಾಗ ಐ ಆಮ್ ಟಾಕಿಂಗ್ ಅಬೌಟ್ ಚಾಮುಂಡವ್ವ. ಹೂವು ಬಿತ್ತು ಕೆಳಗೆ ಕೇಳ್ಕೊಂಡಾಗ ಅದೇ ಬೆಟ್ಟಾರೆ ತಬಾಗ. ಥ್ಯಾಂಕ್ ಯು. ಚಂದನ್, ನಿಂಗೋಸ್ಕರ ಇಷ್ಟು ದಿನ ಶ್ರುತಿ ಹುಡುಕ್ತಾ ಇದ್ದ ಚಂದನ್, ಅಂದ್ರೆ ಹಾಡಲ್ಲಿ ಇಷ್ಟು ದಿನ ಹಾಡಲ್ಲಿ ಶ್ರುತಿ ಹುಡುಕ್ತಾ ಇದ್ದ ಚಂದನ್ ಈಗ ಅಭಿಮಾನಿಗಳಿಗೋಸ್ಕರ ಹಾಡಿನ ನಿವೇದನೆ ಮಾಡ್ತಾ ಇದ್ದಾರೆ. ನಿವೇದನೆ ಅಂದ್ರೆ ನಿವೇದನೆ, ಪ್ರೆಸೆಂಟ್ ಅಂತ. ಹೌದು, ಚೆನ್ನಾಗಿದೆ ನಿಮ್ ಕನ್ನಡ, ವೆರಿ ಗುಡ್. ಚಂದನ್, ಮೈಸೂರಿಂದ ತರಿಸಿರುವಂತ ಒಂದು ಹೊಸ ಸೀಟ್ ರೆಡಿ ಇದೆ. ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ತರಿಸಿರೋ ಸೀಟು ಹೌದು, ಆ ಕಡೆ ಇರೋದು. ಎನಿವೇ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಎಲ್ಲರಿಗೂ. ನಿನ್ನೆ ತಾನೇ ನಾವು ಫ್ರೆಂಡ್ಶಿಪ್ ಡೇನ ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದೀವಿ. ಇವತ್ತು ಅದೇ ಖುಷಿಗೆ ನಮ್ಮ ಇವತ್ತಿನ ಎಪಿಸೋಡ್ ನ ಜಗತ್ತಿನ ಎಲ್ಲ ಫ್ರೆಂಡ್ಸ್ ಗಳಿಗೆ ಡೆಡಿಕೇಟ್ ಮಾಡ್ತಾ ಇದೀವಿ. ಸೊ ಈ ಎಪಿಸೋಡ್ ನಲ್ಲಿ ನಮ್ಮೆಲ್ಲರನ್ನು ರಂಜಿಸೋದಕ್ಕೆ ರೆಡಿ ಆಗಿರೋಂತ ನಮ್ಮ ಆಸ್ಥಾನ ಕಲಾವಿದರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್. ನಾವು ರೆಡಿ ಅಂತ ಎಲ್ಲರೂ ರೆಡಿ ಆಗಿರುವಾಗ ಯಾಕೆ ತಡ ಮಾಡಬೇಕು? ಇವತ್ತಿನ ಮೊದಲನೇ ಸ್ಕಿಟ್ ಅನ್ನ ನೋಡಬೋಣ. ಓಲ್ಡ್ ಏಜ್ ಲವ್ ಗ್ರೇಟಾ, ಯಂಗ್ ಏಜ್ ಲವ್ ಗ್ರೇಟಾ, ಒಣ ಮರದಲ್ಲಿರುವಂತ ಹಸಿರು ಗ್ರೇಟಾ, ಈಗ ತಾನೇ ಅರಳಿರುವಂತ ಹೂವ ಗ್ರೇಟಾ? ಈ ತರದೊಂದು ಚರ್ಚೆ ಪಕ್ಕದ ರೋಡಲ್ಲಿರುವಂತ ಪಾರ್ಕ್ ಅಲ್ಲಿ ನಡೀತಾ ಇದೆಯಂತೆ. ಬನ್ನಿ ಹೋಗಿ ಯಾವ ಲವ್ ಗ್ರೇಟ್ ಅಂತ ನಾವೇ ನೋಡ್ಕೊಬೋಣ. ಬನ್ನಿ. ಹೋಗ್ರಿ, ನನಗ್ ನಾಚಿಕೆ ಆಗುತ್ತೆ. ಸರೋಜ, ಎಲ್ಲಿ ಕೂರ್ತೀಯ? ನಿಮ್ ಹೃದಯದಲ್ಲಿ. ನನ್ ಹೃದಯದಲ್ಲೇ ಕೂತ್ಕೋ, ಆದ್ರೆ ಅಲ್ಲಿರೋರ್ ಜೊತೆ ಮಾತ್ರ ಜಗಳ ಆಡ್ಬೇಡ. ಅಲ್ಲಿ ನನ್ ಬಿಟ್ಟು ಬೇರೆ ಯಾರಿದ್ದಾರೆ? ನಮ್ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು. ನೀವ್ ಆ ತರ ಬರ್ತಾ ಇದ್ದೀರಾ? ನೀ ಆ ತರ ಬಂದೆ? ನೀವು ತುಂಬಾ ಪೋಲಿಯಪ್ಪ, ನನಗ್ ನಾಚಿಕೆ ಆಗುತ್ತೆ. ನನ್ ಹೃದಯದಲ್ಲಿ ಬೇರೆ ಹೆಂಗಸರಿದಾರ ಅಂತ ತಾನೇ ನೀವ್ ಹೊಡೆಯಕ್ ಬಂದಿದ್ದು. ಹೌದು, ಇದಾರ? ಇದ್ರು, ಒಂದಾನೊಂದ್ ಕಾಲದಲ್ಲಿ ಇದ್ರು. ಯಾವ ಕಾಲದಲ್ಲಿ? ಅದೆಲ್ಲ ಹಳೆ ಕತೆ, ಈಗ ಯಾಕೆ? ಅಯ್ಯೋ, ಹಳೆ ಕತೆ ಅಂತ ಹಂಗೆ ಬಿಟ್ಬಿಡ್ಬಾರ್ದು ಕಣ್ರಿ, ಹೇಳಿ. ನೀನ್ ನೊಂದ್ಕೋಬಾರ್ದು. ನಾನ್ ನೊಂದ್ಕೊಳ್ಳೋದಿಲ್ಲ. ನೀ ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಳ್ಳೋದಿಲ್ಲ. ನೀ ಅಳಬಾರ್ದು. ನಾನು ಅಳೋದಿಲ್ಲ. ಹೆಂಗಪ್ಪ ಹೇಳೋದು?
ಅವಳಿಗೆ ಮೊಮ್ಮಕ್ಕಳು ಬೇರೆ ಇದ್ದಾರೆ. ಅಯ್ಯೋ 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 ಅವಳಿಗೆ ಮೊಮ್ಮಕ್ಳು ಬೇರೆ ಇದ್ದಾರೆ. ಯಾರವಳು? ಅವಳೇ ಅವಳು ಅವಳು ಅಂತಿದ್ದೀರಾ? ಯಾರವಳು ಅಂತ ಹೇಳ್ತೀನವಲ್ಲ, ಯಾರವಳು? ಅವಳೇ ಯಾರವಳು? ಅವಳೇ ಯಾರವಳು? ಸರೋಜ. ಸರೋಜ್. ನೀವು ತುಂಬಾ ಪೋಲಿ ಇದ್ದೀರಪ್ಪ. ಚಿನ್ನ, ನನ್ ಹೃದಯದಲ್ಲಿ ನಿನಗ್ ಬಿಟ್ಟು ಯಾರಿಗಾದ್ರೂ ಜಾಗ ಕೊಡ್ತೀನ ನಾನು? ಅಲ್ವೇನ್ರಿ? ರೀ ನಂಗೊಂದ್ ವಿಷಯನೇ ಅರ್ಥ ಆಗಲ್ಲ ಕಣ್ರಿ. ಆಸೆ 60 ದಿನ, ಮೋಹ 30 ದಿನ ಅಂತಾರೆ. ನಮ್ ಮದುವೆ ಆಗಿ 45 ವರ್ಷ ಆಯ್ತು. ನಿಮ್ಮಲ್ಲಿರೋ ಆ ಆಸೆ ಮೋಹ ಚೂರು ಕಮ್ಮಿ ಆಗಿಲ್ವಲ್ರಿ? ಪ್ರೀತಿ ಪ್ರೀತಿ ಕಣೆ, ಪ್ರೀತಿ. ಕೆಲವೊಂದು ವಿಷಯಗಳಿಗೆ ವಯಸ್ಸೇ ಆಗಲ್ಲ ಅಂತಾರೆ. ಆ ಚಂದ್ರನ್ ನೋಡು, ಹುಟ್ಟದಾಗಿಂದ ಹಂಗೆ ಇದ್ದಾನೆ. ಹಾ. ಸೂರ್ಯ ಹುಟ್ಟಿ ಕೋಟ್ಯಾಂತರ ವರ್ಷ ಆಯ್ತು, ಅವನು ಹಾಗೆ ಇದ್ದಾನೆ. ಓ. ಆಕಾಶ, ಬೆಟ್ಟ, ಗುಡ್ಡ, ನದಿ, ಬೆಳಕು, ಗಾಳಿ ಎಲ್ಲ ಹಾಗೆ ಇದೆ. ಹಾಗೆ ಪ್ರೀತಿ ಕೂಡ, ಅದಕ್ಕೆ ವಯಸ್ಸೇ ಆಗಲ್ಲ. ಕೊಡ್ರಿ, ನಾನೇ ತಿಂತೀನಿ. ನಾನ್ ತಿನ್ನಿಸ್ತೀನಿ. ಏನ್ರಿ ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ? ಮಿತಿ ಮೀರ್ಬಾರ್ದು ಅಷ್ಟೇ. ಹಲೋ ಓಲ್ಡ್ ಮ್ಯಾನ್, ಏನ್ ನಡೀತಾ ಇದೆ ಇಲ್ಲಿ? ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಿಮ್ಗೆ? ಕೆಂಪುಷ್ಯ, ಈ ವಯಸ್ಸಲ್ಲಿ ಮಾಡ್ದೆ ಇನ್ಯಾವ ವಯಸ್ಸಲ್ಲ ಮಾಡೋದು? ನಮ್ಮ ವಯಸ್ಸಲ್ಲಿ ಮಾಡ್ಬೇಕು ಬೇಬಿ. ನಮ್ಮ ವಯಸ್ಸಲ್ಲಿ ಏನು ಕಿತ್ತಕ್ಕಾಗಿಲ್ಲ, ಈಗ ಚಕ್ಕ ಅಂತ. ಸಾಕ್ ಸುಮ್ನಿರ ಕಂಡಿದೀನಿ. ನಾವ್ 45 ವರ್ಷದಿಂದ ಲವ್ ಮಾಡ್ಕೊಂತ ಬಂದಿದ್ದೀವಿ. ಅದೇನೋ 6 ಹೆತ್ತೋಳಿಗೆ ಮಗುನೇ ಹಡಿದಿರೋಳು ಬಾಣಂತನ ಮಾಡೋದ್ ಹೆಂಗೆ ಅಂತ ಹೇಳ್ಕೊಟ್ಲಂತೆ. ಬೇಬಿ ನಮ್ಮ ಏಜಲ್ಲಿ ಎಂಜಾಯ್ ಮಾಡಕ್ ಆಗಿಲ್ಲ, ಅದಕ್ಕೆ ಈಗ ಚಪ್ಲ ತೀರ್ಸ್ಕೊತಾ ಇದ್ದಾರೆ. ಸಾಕ್ ಸುಮ್ನಿರಮ್ಮ, ಎಲ್ಲ ನಾವು ಮಾಡ್ಬಿಟ್ಟಿರೋದ ಈಗ ನೀವು ಮಾಡ್ತಿರೋದು. ನೀವು ಚಾಟ್ ಮಾಡಕ್ಕೆ ಚಾಟ್ ಸಾಪು, ನಾವು ಚಾಟ್ ಮಾಡಕ್ಕೆ ಮಾವಿನ ತೋಪು. ನೀವು ಕಾಫಿ ಶಾಪ್ ಅಲ್ಲಿ ಕಾಳು ಹಾಕಿದ್ರೆ ನಾವು ಕಬ್ಬಿನ ಗದ್ದೆಲಿ ಕಬ್ಬಿನ ಜಲ್ಲೆ ಜಗಿತ ಕಾಳು ಹಾಕ್ತಿದ್ವಿ. ಫ್ಯೂಚರ್ ಮುದುಕೆ, ನೀನು ಫಸ್ಟ್ ಕಿಸ್ ನೆನ್ಸ್ಕೊ. ಹಾ ನೆನೆಸ್ಕೊಂಡೆ. ಇವನು ಕೊಟ್ಟಿದ್ದ? ಏಯ್ ಇದೆ. ಓ ಮೈ ಗಾಡ್, ಹೇಗಿತ್ತು? ಹೇಗಿತ್ತು? ಓಕೆ. ರುಚಿನೂ ಇಲ್ಲ, ಅಭಿರುಚಿನೂ ಇಲ್ಲ. ಇಲ್ಲಿ ಕೇಳಿಸ್ಕೊಳ್ರ ಚಿನ್ನ, ನೀನು ಫಸ್ಟ್ ಕಿಸ್ ನೆನೆಸ್ಕೊ. ಹೋಗ್ರಿ, ನನಗ್ ನಾಚಿಕೆ ಆಗುತ್ತೆ. ನೋಡ ನೋಡ, ಇದು ಫೀಲಿಂಗ್ಸ್ ಅಂದ್ರೆ. ಹಲೋ ಮುದ್ಕಿ, ನನ್ ಬಾಯ್ ಫ್ರೆಂಡ್ ನಾವು ವೀಕೆಂಡ್ ಅಂತ ಬಂದ್ರೆ ಔಟಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ. ಆದ್ರೆ ನೀವು BP ಟೆಸ್ಟು, ಶುಗರ್ ಟೆಸ್ಟು, ಮಂಡಿ ನೋವು, ಕಾಲ್ ನೋವು ಅಂತ ಹಾಸ್ಪಿಟ್ಲ್ ಸೇರಿರ್ತೀರಾ. ನಾವಾದ್ರೆ ಜಾಲಿಯಾಗಿ 2008 ಲೈಟ್ಗೆ ಅಲ್ಟ್ರಾ ಮಾಡರ್ನ್ ಅಂತ ಜಾಲಿಯಾಗಿ ಹಾಡು ಹೇಳ್ಕೊಂಡು ಕುಣ್ಕೊಂಡಿದ್ರೆ ನೀವು ಟಾನಿಕ್ ನ ಕುಡಿತಾ ಇರ್ತೀರಾ. ಬೇಬಿ ನಿನಗೊಂದು ಜೋಕ್ ಗೊತ್ತಾ? ಏನ್ baby? ಇವ್ರು ರಾತ್ರಿ ಮಲ್ಕೋಬೇಕಾದ್ರೆ ಹಲ್ ತೆಗೆದು ಬಾಟ್ಲಲ್ಲಿ ಇಡ್ತಾರೆ, ಕಣ್ಣು ತೆಗೆದು ಡಬ್ಬದಲ್ಲಿ ಇಡ್ತಾರೆ, ಕಿವಿ ತೆಗೆದು ಡ್ರೈಯರ್ ಅಲ್ಲಿ ಇಡ್ತಾರೆ. ಪಂಚೇಂದ್ರಿಯಗಳಲ್ಲಿ 3 ಇಂದ್ರಿಯಗಳನ್ನ ಡಬ್ಬದಲ್ಲೇ ಇಟ್ಬಿಟ್ಟು ಅದೇನು ರೊಮ್ಯಾನ್ಸ್ ಮಾಡ್ತಾರೆ ಅಂತ. ಬೇಬಿ, ಅವ್ರಿಬ್ರು ತಲೆ ನೋಡು ಹೇಗ್ ಶೇಕ್ ಆಗ್ತಿದೆ ಅಂತ. ಆ ಮುದ್ಕ ಏನಾದ್ರು ಈ ಮುದ್ಕಿಗೆ ಮುತ್ ಕೊಡಕ್ಕೆ ಅಂತ ಬಂದ್ರೆ ಮಿಸ್ ಆಗಿ ಪಕ್ಕದಲ್ಲಿರೋ ಗಿಡಕ್ಕೆ ಕೊಟ್ಬಿಡ್ತಾನೆ. ಲೇ ಮುದ್ಕ, ಫಸ್ಟ್ ಆಫ್ ಆಲ್ ನಿನ್ಗೆ ಫಸ್ಟ್ ಕಿಸ್ ಹೆಂಗಿರುತ್ತೆ ಅಂತ ಗೊತ್ತಾ? ಸಾಕ್ ಸುಮ್ನಿರ. ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಕೊಡಕ್ಕಿಂತ ಮುಂಚೆ ನಾನ್ ಕೊಟ್ಟಿದ್ದೀನಿ. ಫಸ್ಟ್ ಕಿಸ್ ನಿನಗ್ ಕೊಟ್ಟಿದ್ದೀನಿ ಅಂದೆ. ಫ್ಯೂಚರ್ ಮುದುಕ, ನಿನ್ನ ಫಸ್ಟ್ ಟಚ್ ನೆನಸ್ಕೊ. ನೆನ್ಸ್ಕೊಂಡೆ. ಹೇಗಿತ್ತು? ಇವಳನ್ನೇ ಕೇಳಿ. ಅಯ್ಯೋ ಚಂದನ್ ಶೆಟ್ಟಿ, ಹೆಣ್ಣು ಹೈಕ್ಳು ನಾಚ್ಕೊಂಡಂಗೆ ನಾಚ್ಕೊತಾವೆ. ನೀ ಹೇಳಮ್ಮ. ಚೆನ್ನಾಗಿತ್ತು. ಅದ್ರಲ್ಲಿ ಏನಿದೆ ಸ್ಪೆಷಲ್? ನಾನ್ ಫಸ್ಟ್ ಬಂದ್ ಹಾಯ್ ಅಂದೆ, ಆಮೇಲೆ ಇವ್ನ್ ಹೋಯ್ ಅಂದ, ಇಬ್ರು ಶೇಕ್ ಹ್ಯಾಂಡ್ ಮಾಡಿದ್ವಿ, ಟಚ್ ಆಯ್ತು. ರುಚಿನೂ ಇಲ್ಲ, ಅಭಿರುಚಿನೂ ಇಲ್ಲ, ಸ್ಪರ್ಶ ಜ್ಞಾನ ಅಂತೂ ಮೊದ್ಲೇ ಇಲ್ಲ. ಇಲ್ಲಿ ಕೇಳಿಸ್ಕೊಳ್ಳಿ ಚಿನ್ನ, ನೀನು ಫಸ್ಟ್ ಟಚ್ ನೆನೆಸ್ಕ. ಅಯ್ಯೋ ಹೋಗ್ರಿ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ಪರವಾಗಿಲ್ಲ, ಹೇಳು. ಅದೇ ನೀವ್ ಹಸೆ ಮನೆ ಮೇಲೆ ಕೂತಿದ್ದಾಗ ನಿಮ್ಮ ಮೊಂಡೆ ನನ್ನ ಮೊಂಡೆಗೆ ಟಚ್ ಆಯ್ತಲ್ಲ, ಯಪ್ಪ ಏನನ್ನಿಸ್ತು? ಇಡೀ ಚೌಟ್ರಿನ ಗಿರ 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 ಅಂತು. ಈಗ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ನೋಡ ನೋಡು, ಇದು ಟಚಿಂಗು ಅಂದ್ರೆ. ಅದಕ್ಕೆ ಲವ್ ಅಂತಾರ? ಹಾ. ಲವ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ?
ಬೇಬಿ ಹಾ? ಒಂದು ಡ್ಯೂಯೆಟ್ ಆಡ್ ತೋರಿಸ್ಬಿಡೋಣ. ಶೂರ್. ಇದು ಕಣ, ಇದು ಲವ್ ಅಂದ್ರೆ ಹಿಂಗಿರ್ಬೇಕು. ಎಲ್ಲ ಕಡೆ ಕೆಂಪು ವಿಷಯ ಇದನ್ನ ಯಾರಾದ್ರೂ ಲವ್ ಅಂತಾರ? ಈಗ ನಾವ್ ಮಾಡ್ತೀವಿ ನೋಡು, ನೀ ಕುತ್ಕ. ರೀ ಆ ಕಡೆ ಹೋಗ್ರಿ. ಹೊಸ ಬಗೆ ಹೊಸ ಬಗೆ ಅಯ್ಯಪ್ಪ, ಅಯ್ಯಪ್ಪ, ನೋಡು ಇದು ಫೀಲಿಂಗ್ಸ್ ಅಂದ್ರೆ. ಹಲೋ ಹಲೋ ಮುದ್ಕಿ, ಒಂದ್ 4 ಡೈಲಾಗ್ ಹೊಡೆದ್ಬಿಟ್ಟು ಒಂದ್ 4 ಸತಿ ರೊಮ್ಯಾನ್ಸ್ ಮಾಡ್ಬಿಟ್ರೆ ಆಗೋಯ್ತಾ? ನನ್ ಜೊತೆ ಕಾಂಪೀಟ್ ಮಾಡು, ಹೇಳ್ತೀನಿ. ಸಾಕ್ ಸುಮ್ನೆ ಕುತ್ಕಳೆ. ನೆನ್ನೆ ಮೊನ್ನೆ ಹುಟ್ಟಿರೋ ಕಪ್ಪೆ ತರ ಕಣ್ ಬಿಡ್ತಾ ಇದೀಯ. ನಿನ್ ಜೊತೆ ನಾನ್ ಕಾಂಪಿಟೇಷನ್ ಅಂತೆ. ಹೋಗವ ಕುತ್ಕೋ ಸುಮ್ನೆ. ಅದಕ್ಕೆ ಹೇಳಿದ್ದು ಮುದ್ಕಿ ಮೂಲಲ್ಲಿರುವ ಒಂದ್ ಕಡೆ ಜಾಸ್ತಿ ಮಾತಾಡ್ಬೇಡ ಅಂತ. ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ. ಈ ಸೊಂಟ ಬರೀ ಬಳಸಕ್ ಮಾತ್ರ ಇರೋದಲ್ಲ, ನಿನ್ನಂತವಳು 10ನ ಎತ್ಕೊಂಡು ಓಡಾಡಿದೀನಿ ಕಣೆ ನಾನು. ಹಾಗಾದ್ರೆ ನಿನ್ ತಾಕತ್ ತೋರ್ಸು. ಅಪ್ಪ ಬಾಸಪ್ಪಟ್ಟು. ಇದು ಅಂತಿಂತ ಡೋಲ್ ಅಲ್ಲ ಕಣೆ. ಸಾಕ್ ಮಾಡಮ್ಮ, ನಿಮ್ ಶಕ್ತಿ ಪ್ರದರ್ಶನ ಮಾಡಿದ್ದು ಸಾಕು. ಔಚಿತ್ಯ ಎಲ್ಲಿರುತ್ತೋ ಅಲ್ಲಿ ನಾವು ಶಕ್ತಿ ತೋರಿಸ್ಬೇಕು. ಅನುಭವದ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಲವ್ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ದೇಹದ ಬಯಕೆಗಳು ಕಡಿಮೆ ಆದ ಹುಟ್ಟೋದೆ ನಿಜವಾದ ಲವ್. ಹೊಡಿರಿ ಚಪ್ಪಾಳೆ. ಮುದ್ಕ ಫಿಲಾಸಫಿ ಹೇಳ್ಬಿಟ್ಟ. ಬ್ಯಾಟಿಂಗ್ ಆಡಕ್ ಬರ್ದೇ ಇರೋನು ಪಿಚ್ ಸರಿ ಇಲ್ಲ ಅಂದಂತೆ. ಇವ್ರ ಲವ್ ಟೆಸ್ಟ್ ಮ್ಯಾಚ್ ಇದ್ದಂಗೆ, ನಮ್ ಲವ್ 2020 ಮ್ಯಾಚ್ ಇದ್ದಂಗೆ. ನಿಮ್ಗೆ ಯಾವ್ದು ಇಷ್ಟ? ರೇಟಿಂಗ್ ಯಾವ್ದು ಜಾಸ್ತಿ ಇರೋದು? 2020. ಅದು ಕಣ. ಸಾಕ್ ಸುಮ್ನಿರಿ. ಬ್ಯಾಟ್ ಹಿಡ್ಕೊಂಡು 5 ದಿನ ಟೆಸ್ಟ್ ಆಡೋ ಸ್ಟ್ಯಾಮಿನಾನೇ ಇಲ್ಲ. 2020 ಆಡ್ತೀನಿ ಅಂತ ಬಿಡಪ್ಪ. ಫ್ಯೂಚರ್ ಮುದುಕಿ, ಇವನು ನಿನಗೆ ಎಷ್ಟನೇ ಬಾಯ್ ಫ್ರೆಂಡ್? ಗುರು, ಚಂದು, ನೀರು, ಪಾಟು. 4ನೇವನು. ಬೇಬಿ ಅಷ್ಟೇನಾ? ಅಷ್ಟೇ. ಓ ಮೈ ಗಾಡ್. ನಿನಗೆ ಇವಳು ಎಷ್ಟನೇ ಗರ್ಲ್ ಫ್ರೆಂಡ್? ನೀಲಾ ಪೀಕೆ 3ನೇ ಅವಳು. ಅವಳು ನಿನಗಿಂತ ಒಂದು ಜಾಸ್ತಿ. ಇಲ್ಲಿ ಕೇಳಿಸ್ಕೊಳ್ಳಿ, ನೀ ನನಗೆ ಎಷ್ಟನೇ ಗರ್ಲ್ ಫ್ರೆಂಡು? ನನಗೂ ನೀನೇ ಫಸ್ಟ್. ಫ್ಯೂಚರ್ ಮುದುಕಿ, ಅಕಸ್ಮಾತ್ ಅವನೇನಾದ್ರೂ ಬಿಟ್ಟೋದ್ರೆ ಏನ್ ಮಾಡ್ತೀಯಾ? ಆಕ್ಚುಲಿ ಅವ್ನು ಬಿಟ್ಟು ಹೋಗಲ್ಲ. ಯಾಕೆ ಬಿಟ್ಟು ಹೋಗ್ತಾನೆ? ಅಲ್ವಾ baby? ಅಕಸ್ಮಾತ್ ಬಿಟ್ಟು ಹೋದ್ರಪ್ಪ, ನಮ್ಮಿಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹಂಗೆಲ್ಲ ಬಿಟ್ಟು ಹೋಗಲ್ಲ ಅಲ್ವಾ ಬೇಬಿ? ಅಕಸ್ಮಾತ್ ಬಿಟ್ಟು ಹೋದ್ರೆ ಏನ್ ಮಾಡಕ್ಕಾಗುತ್ತೆ? ಲೈಫ್ ಮಸ್ಟ್ ಗೋ ಆನ್ ಅಲ್ವಾ? ಯಾರಲ್ಲಿ ಯಾರು ಒಳ್ಳೆ ಹುಡುಗ ನೋಡಿ ಲವ್ ಮಾಡಿ ಮದ್ವೆ ಆಗ್ಬಿಡ್ತೀನಿ. ಅಕಸ್ಮಾತ್ ರೀ, ನೀವ್ ಇನ್ನೊಂದ್ಸಲಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಪಾರ್ಕ್ ಅಲ್ಲೇ ಸತ್ತೋಗ್ಬಿಡ್ತೀನಿ ಕಣ್ರಿ. ಸರೋಜ, ನೋಡು ನೋಡು, ಇದು ಲವ್ ಅಂದ್ರೆ. ನಿಮ್ಮಂತವ್ರ ಲವ್ ಹೆಂಗಿರುತ್ತೆ ಗೊತ್ತಾ? ನೀವು ಫಸ್ಟ್ ಮೀಟ್ ಮಾಡಿದಾಗ ಲವ್ 100% ಇರುತ್ತೆ. ಪ್ರಪೋಸ್ ಮಾಡಿದ್ಮೇಲೆ 80% ಆಗುತ್ತೆ. ಮದುವೆ ಆದ್ಮೇಲೆ 60 ಆಗುತ್ತೆ. ಮಗು ಆದ್ಮೇಲೆ 30 ಆಗುತ್ತೆ. ಆದ್ರೆ ನಿಜವಾದ ಲವ್ ಹೆಂಗಿರ್ಬೇಕು ಗೊತ್ತೇನ್ರ? ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಲವ್ 20% ಇರ್ಬೇಕು. ಪ್ರಪೋಸ್ ಮಾಡಿದ್ಮೇಲೆ 40% ಆಗ್ಬೇಕು. ಮದುವೆ ಆದ್ಮೇಲೆ 60% ಆಗ್ಬೇಕು. ಯಾಕಂದ್ರೆ ಅವಳು ನಮ್ಮನ್ನೇ ನಂಬ್ಕೊಂಡ್ ಬಂದಿರ್ತಾಳಲ್ವಾ, ಅದಕ್ಕೆ. ಮಗು ಆದ್ಮೇಲೆ 80% ಲವ್ ಆಗ್ಬೇಕು. ನಮ್ ಜೊತೆ 40 ವರ್ಷ ಸುಧಾರಿಸ್ಕೊಂಡು ಸಂಸಾರ ನಡ್ಸ್ಕೊಂಡು ಹೋಗ್ತಾರಲ್ಲ, ಅವಾಗ ಲವ್ 100% ಆಗೋದು. ನನ್ ಚಿನ್ನ ನನ್ ಜೊತೆ 45 ವರ್ಷ ಇದ್ದಾಳೆ. ನಮ್ದು 200% ಲವ್. ನಮ್ ಜೀವನ ಒಲವೇ ಜೀವನ ಸಾಕ್ಷಾತ್ಕಾರ. ಸೂಪರ್ ತಾತ. ಲವ್ ನ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟ ಲವ್ ಗುರು ನೀವು. ಹೌದು ಅಜ್ಜಿ. ನಾನಲ್ಲಪ್ಪ ಲವ್ ಗುರು. ಮತ್ಯಾರ ತಾತ? ನನಗಿಂತ ಒಬ್ರು ದೊಡ್ಡ ಲವ್ ಗುರು ಇದ್ದಾರೆ. ಯಾರವರು?